ನಮಸ್ಕಾರ. ಪರಾಶತಿತ್ರೋ ಬಗ್ಗೆ ಯೋಚಿಸಿದಾಗಲೆಲ್ಲ ನನಗೆ ಒಂದು ಪ್ರಶ್ನೆ ಕಾಡುತ್ತೆ. ಅಂದ್ರೆ, ಈಜಿಪ್ಟ್ನಿಂದ ಹೊರಬಂದ ಒಂದು ಗುಲಾಮರ ಗುಂಪು ಕೆಲವೇ ದಿನಗಳಲ್ಲಿ ದೇವರ ಜೊತೆ ಒಡಂಬಡಿಕೆ ಮಾಡಿಕೊಳ್ಳುವ ಮಟ್ಟಕ್ಕೆ ತಮ್ಮನ್ನು ತಾವು ಹೇಗೆ ತಯಾರಿಸಿಕೊಂಡರು? ಇದು ಕೇವಲ ಪವಾಡ ಅಲ್ಲ ಅನ್ಸುತ್ತೆ. ಇದರ ಹಿಂದೆ ಒಂದು ವ್ಯವಸ್ಥಿತವಾದ ತಯಾರಿಯಿತ್ತು. ಆ ಪ್ರಯಾಣದ ಕಥೆಯನ್ನು ಇಂದು ನೋಡೋಣ. ಹೌದು. ಈ ಪಯಣವನ್ನು ಅರ್ಥಮಾಡಿಕೊಳ್ಳಲು ನಮ್ಮ ಹತ್ತಿರ ಬೈತ್ ಇಸ್ರೇಲ್ ಇಂಟರ್ನ್ಯಾಷನಲ್ ಮತ್ತು ಗಡ್ಡಿ ಎಫ್ರಾಯಿಂ ಅವರ ಕೆಲವು ಅದ್ಭುತ ಒಳನೋಟಗಳಿವೆ. ಅವರು ಹೇಳೋ ಹಾಗೆ ಸಿನೈನಲ್ಲಿ ನಡೆದಿದ್ದು ಕೇವಲ 10 ಆಜ್ಞೆಗಳನ್ನು ಕೊಟ್ಟಿದ್ದಲ್ಲ. ಅದೊಂದು ರೀತಿ ಆಕಾಶ ಮತ್ತು ಭೂಮಿಯ ಮದುವೆ ಇದ್ದ ಹಾಗೆ, ದೇವರು ಮತ್ತು ಜನರ ನಡುವಿನ ಒಂದು ಸಂಬಂಧದ ಆರಂಭ. ಹಾಗಾದ್ರೆ ಆ ಸಿದ್ಧತೆಯ ಮೊದಲ ಹೆಜ್ಜೆ ಅದು ಎಲ್ಲಿಂದ ಶುರುವಾಯಿತು? ಇಲ್ಲಿ ನನಗೆ ಆಶ್ಚರ್ಯ ಆಗೋದೇನು ಅಂದ್ರೆ, ಏನು? ಇಸ್ರಾಯೇಲ್ ಜನರ ಇತಿಹಾಸದ ಅತಿದೊಡ್ಡ ಆಧ್ಯಾತ್ಮಿಕ ಘಟನೆಗೆ ಮುಂಚಿನ ಮೊದಲ ಹೆಜ್ಜೆ ಮೋಸೆಸ್ನ ಮಾವ ಅಂದ್ರೆ ಸಮುದಾಯದ ಹೊರಗಿನ ಇತ್ರೋ ಅವರಿಂದ ಬಂದ ಒಂದು ಪ್ರಾಕ್ಟಿಕಲ್ ಸಲಹೆ. ಇದರಲ್ಲಿ ಏನಾದ್ರೂ ವಿಶೇಷ ಅರ್ಥ ಇದೆಯಾ? ಖಂಡಿತ ಇದೆಯೇ. ಯುತ್ರೀರೋ ಅವರ ಸಲಹೆ ಕೇವಲ ಒಂದು ಮ್ಯಾನೇಜ್ಮೆಂಟ್ ಪಾಠ ಆಗಿರಲಿಲ್ಲ. ಇಸ್ಕರ ಹಿಂದಿನ ಆಳವಾದ ಐಡಿಯಾ ಏನು ಅಂದ್ರೆ, ಒಂದು ಗೊಂದಲದಲ್ಲಿರುವ ಕ್ರಮವಿಲ್ಲದ ಸಮಾಜ ದೇವರ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ. ಸರಿ. ಗಡ್ಡಿ ಎಫ್ರೇಮ್ ಅವರ ಪ್ರಕಾರ ನ್ಯಾಯ ಮತ್ತು ಸುವ್ಯವಸ್ಥೆ ಇದ್ದಾಗ ಮಾತ್ರ ಒಂದು ಸಮುದಾಯ ದೈವಿಕ ಬೆಳಕನ್ನು ಸ್ವೀಕರಿಸುವ ಒಂದು ಪಾತ್ರೆಯಾಗುತ್ತೆ. ಅಂದ್ರೆ ಮನಸ್ಸು ಮತ್ತು ಸಮಾಜ ಎರಡೂ ಶಾಂತವಾಗಿರ್ಬೇಕು, ಆಗ್ಲೇ ದೈವಿಕ ಜ್ಞಾನಕ್ಕೆ ಜಾಗ ಸಿಗೋದು. ಎಕ್ಸಾಕ್ಟ್ಲಿ. ಓಕೆ. ಹಾಗಾದ್ರೆ ಮೊದಲು ಬಾಹ್ಯ ರಚನೆಯನ್ನು ಸರಿಪಡಿಸಲಾಯಿತು, ಆಮೇಲೆ ಆಂತರಿಕ ಸಿದ್ಧತೆಯೂ ಇತ್ತಲ್ವಾ? ಆ 3 ದಿನಗಳ ಪವಿತ್ರೀಕರಣದ ಬಗ್ಗೆ ಹೇಳಿ. ಹೌದು. ಜನರಿಗೆ 3 ದಿನಗಳ ಕಾಲ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳಲು ಹೇಳಲಾಯಿತು. ಬೈತ್ ಇಸ್ರಾಯೇಲ್ ಇಂಟರ್ನ್ಯಾಷನಲ್ ಇದನ್ನ ತುಂಬಾ ಸುಂದರವಾಗಿ ವಿವರಿಸುತ್ತೆ. ಇದು ನಮ್ಮ ದಿನನಿತ್ಯದ ಬದುಕಿನಲ್ಲೇ ದೇವರನ್ನು ಎದುರಿಸಲು ಕಲಿಯೋದು ಅಂತ. ಆ 3 ದಿನಗಳಲ್ಲಿ ಇಡೀ ಜನಾಂಗ ಒಂದೇ ಸಾಮೂಹಿಕ ಹೃದಯವಾಗಿ ಒಂದಾಯಿತು. ವಾವ್! ಇದನ್ನ ಹೀಗೆ ಯೋಚಿಸಬಹುದಲ್ವಾ? ಒಂದು ದೊಡ್ಡ ಆರ್ಕೆಸ್ಟ್ರಾದಲ್ಲಿ ಎಲ್ಲರೂ ಒಂದೇ ರಾಗಕ್ಕೆ ಟ್ಯೂನ್ ಆದ ಹಾಗೆ. ರಚನೆ ಸಿಕ್ಕಿದೆ, ಜನರು ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಈಗ ಆ ಮಹಾಘಳಿಗೆ ಸಿನೈ ಪರ್ವತದ ಮೇಲೆ ನಿಜವಾಗಿ ಏನಾಯ್ತು? ಆ ದೃಶ್ಯ ಹೇಗಿತ್ತು? ಆ ದೃಶ್ಯವೇ ಅದ್ಭುತ. ಬೆಂಕಿ, ದಟ್ಟವಾದ ಹೊಗೆ ಮತ್ತು ಶೋಫರ್ನ ಅಂದ್ರೆ ಆ ಟಗರಿನ ಕೊಂಬಿನ ವಾದ್ಯದ ನಿರಂತರ ಶಬ್ದ. ಟಾಲ್ಮಡ್ ಹೇಳೋ ಹಾಗೆ ಅದು ಕೇವಲ ನಮ್ಮನ್ನು ಸುಡುವ ಬೆಂಕಿಯಲ್ಲ, ಬದಲಿಗೆ ನಮ್ಮ ಆತ್ಮದೊಳಗೆ ಇಳಿಯುವ ಒಂದು ಸ್ವರ್ಗೀಯ ಪ್ರಕಾಶ. ಆ ಕ್ಷಣದಲ್ಲಿ 10 ಆಜ್ಞೆಗಳು ಕೇವಲ ನಿಯಮಗಳ ಪಟ್ಟಿಯಾಗಿ ಬರಲಿಲ್ಲ. ಅವು ನಮ್ಮ ಆತ್ಮ ಮತ್ತು ಸಮಾಜದ ಒಂದು ಆಧ್ಯಾತ್ಮಿಕ ಬ್ಲೂಪ್ರಿಂಟ್ ಆಗಿ ಬಂದವು. ಇದನ್ನ ಸ್ವಲ್ಪ ವಿವರಿಸಬಹುದಾ? ಬ್ಲೂಪ್ರಿಂಟ್ ಅಂದ್ರೆ? ಬೈತ್ ಇಸ್ರೇಲ್ ಇಂಟರ್ನ್ಯಾಷನಲ್ ಪ್ರಕಾರ ಮೊದಲ 5 ಆಜ್ಞೆಗಳು ಮನುಷ್ಯ ಮತ್ತು ದೇವರ ನಡುವಿನ ಸಂಬಂಧದ ಬಗ್ಗೆ ಮಾತಾಡ್ತವೆ. ಸರಿ. ನಂತರದ 5 ಮನುಷ್ಯ ಮತ್ತು ಮನುಷ್ಯರ ನಡುವಿನ ಸಂಬಂಧದ ಬಗ್ಗೆ. ಓಕೆ, ಅಂದ್ರೆ ಇದು ಆಕಾಶ ಮತ್ತು ಭೂಮಿಯ ನಡುವಿನ ಒಂದು ಸಾಮರಸ್ಯವನ್ನು ತೋರಿಸುತ್ತೆ. ದೇವರ ಮೇಲಿನ ಪ್ರೀತಿ ಜನರ ಮೇಲಿನ ಪ್ರೀತಿಯಲ್ಲಿ ಕಾಣಬೇಕು ಅನ್ನೋದು. ಹೌದು, ಅದೇ ಇದರ ತಿರುಳು. ಹಾಗಾದ್ರೆ ಶಬ್ಬತ್ನ ಪಾತ್ರವೇನು? ಬೈತ್ ಇಸ್ರೇಲ್ ಇಂಟರ್ನ್ಯಾಷನಲ್ ಶಬ್ಬತ್ ಎಲ್ಲಾ ಆಜ್ಞೆಗಳ ಆತ್ಮ ಅಂತ ಹೇಳುತ್ತೆ. ಇದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದರ ನಿಜವಾದ ಅರ್ಥವೇನು? ಅದ್ಭುತ ಪ್ರಶ್ನೆ. ಆತ್ಮ ಅಂದ್ರೆ ಶಬ್ಬತ್ ಉಳಿದ ಎಲ್ಲಾ ಆಜ್ಞೆಗಳಿಗೆ ಜೀವ ಕೊಡುತ್ತೆ. ಗಡ್ಡಿ ಎಫ್ರಾಯಿಂ ಪ್ರಕಾರ ಶಬ್ಬತ್ 2 ಮುಖ್ಯ ವಿಷಯಗಳನ್ನು ಜೋಡಿಸುತ್ತೆ: ಸೃಷ್ಟಿ ಮತ್ತು ವಿಮೋಚನೆ. ಸೃಷ್ಟಿ ಮತ್ತು ವಿಮೋಚನೆ. ಪ್ರತಿ ಶಬ್ಬತ್ ನಾವು 6 ದಿನಗಳ ಸೃಷ್ಟಿಯ ಕೆಲಸವನ್ನು ನಿಲ್ಲಿಸಿ ದೇವರು ಜಗತ್ತನ್ನು ಸೃಷ್ಟಿಸಿದ ಆ ಮೂಲ ಉದ್ದೇಶಕ್ಕೆ ಮರಳುತ್ತೇವೆ. ಅಂದ್ರೆ ನಿಜವಾದ ವಿಶ್ರಾಂತಿ ಅಂದ್ರೆ ಸೋಮಾರಿತನ ಅಲ್ಲ. ಖಂಡಿತ ಅಲ್ಲ. ನಮ್ಮ ಸ್ವಂತ ಇಚ್ಛೆಯನ್ನು ಬದಿಗಿಟ್ಟು ದೈವಿಕ ಇಚ್ಛೆಯ ಜತೆ ಒಂದಾಗುವುದು. ಅಂದ್ರೆ ಶಬ್ಬತ್ ಅನ್ನೋದು ಬರೀ ನಮ್ಮ ದೇಹಕ್ಕೆ ರೆಸ್ಟ್ ಕೊಡೋದಲ್ಲ, ನಮ್ಮ ಇಚ್ಛೆಗೆ ರೆಸ್ಟ್ ಕೊಟ್ಟು ದೈವಿಕ ಇಚ್ಛೆಯ ಜೊತೆ ಒಂದಾಗೋದು. ಇದೊಂಥರ ವಾರಕ್ಕೊಮ್ಮೆ ಬರೋ ಆಧ್ಯಾತ್ಮಿಕ ರೀಬೂಟ್ ಇದ್ದ ಹಾಗೆ ಅಲ್ವಾ? ಕರೆಕ್ಟ್. ಗಡ್ಡಿ ಎಫ್ರಾಯಿಂ ಹೇಳುವಂತೆ ಜಗತ್ತಿನ ಸಮಸ್ಯೆಗಳಿಗೆ ಕಾರಣ ಜ್ಞಾನದ ಕೊರತೆಯಲ್ಲ, ಬದಲಿಗೆ ನಮ್ಮೊಳಗಿನ ನಿಶ್ಚಲತೆಯ ಕೊರತೆ. ಶಬ್ಬತ್ ಆ ನಿಶ್ಚಲತೆಯನ್ನ, ಆ ಶಾಂತಿಯನ್ನ ನಮಗೆ ಕಲಿಸುತ್ತೆ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ, ಯೀಥ್ರೋ ಅವರ ಸಲಹೆಯಿಂದ ಸಮುದಾಯಕ್ಕೆ ಒಂದು ಸಮತೋಲನ ಬಂತು. ಹೌದು. ಸಿನಾಯಿನಿಂದ ದೇವರ ಜೊತೆಗಿನ ಒಂದು ಒಡಂಬಡಿಕೆ ಸಿಕ್ತು. ಸರಿ. ಮತ್ತು ಶಬ್ಬತ್ನಿಂದ ಆ ಸಂಬಂಧವನ್ನು ಪ್ರತಿವಾರ ನವೀಕರಿಸುವ ಅವಕಾಶ ಸಿಕ್ಕಿತು. ಹೌದು.
ಮತ್ತು ಬೈತ್ ಇಸ್ರೇಲ್ ಇಂಟರ್ನ್ಯಾಷನಲ್ ಹೇಳೋ ಹಾಗೆ ಸಿನಾಯಿ ಪರ್ವತದಲ್ಲಿ ಒಮ್ಮೆ ಕೇಳಿದ ಆ ಧ್ವನಿ ಇಂದಿಗೂ ಪ್ರತಿ ಶಬ್ಬತ್ನಲ್ಲಿ ಪ್ರತಿಧ್ವನಿಸುತ್ತಲೇ ಇರುತ್ತೆ. ಅದು ನಮ್ಮನ್ನು ಏಕತೆ, ಪವಿತ್ರತೆ ಮತ್ತು ಶಾಂತಿಯ ಕಡೆಗೆ ಕರೆಯುತ್ತಲೇ ಇರುತ್ತೆ. ಈ ಚರ್ಚೆಯನ್ನು ಕೇಳುಗರಗಾಗಿ ಒಂದು ಆಲೋಚನೆಯೊಂದಿಗೆ ಮುಗಿಸೋಣ. ಖಂಡಿತ. ಯಾವಾಗ ಇಡೀ ಜಗತ್ತು ದೈವಿಕ ವಿಶ್ರಾಂತಿಯೊಂದಿಗೆ ಸಾಮರಸ್ಯದಿಂದ ಒಂದೇ ದೇಹವಾಗಿ ಬದುಕುತ್ತದೆಯೋ ಆಗ ವಿಮೋಚನೆಯ ಮಹಾಶಬ್ಬತ್ ಉದಯಿಸುತ್ತದೆ. ಮತ್ತು ಒಮ್ಮೆ ಸಿನಾಯಿನಲ್ಲಿ ಮಾತನಾಡಿದ ಆ ಧ್ವನಿಯು ಪ್ರತಿಯೊಂದು ಹೃದಯದಲ್ಲಿಯೂ ಮತ್ತೆ ಸ್ಪಷ್ಟವಾಗಿ ಕೇಳಿಸ್ತದೆ.